ನಥಿಂಗ್ ಟು ವರಿ, ಹಿಲ್ ಕಮ್ ಔಟ್ ಆಫ್ ಕೋಮಾ. ಅಂದ್ರೆ 1 ಡೇ ಆಗ್ಬೋದಿಲ್ಲ 1 ಮಂತ್ ಆಗ್ಬೋದು. ಥಾಮಸ್ ಮ್ಯಾಮ್, ಇವಾಗ ಮ್ಯಾಂಗ್ಳೂರ್ ಕ್ರಾಸ್ ಆಗಿದ್ದೀನಿ. ನೀನ್ ಎಲ್ಲಿದ್ಯಾ ಅಂತ ಅಲ್ಲ, ಎದು ಎಲ್ಲಿ ಹುಡ್ಕೋದ್ಯಾ? ಮ್ಯಾಮ್, ನೀವು ಹೇಳಿರೋ ಲೊಕೇಶನಲ್ಲೇ ಹುಡುಕ್ತಾ ಇದ್ದೀನಿ. ಇದೇ ಕೇಸ್ ಮೇಲೆ ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ನೀನ್ ಹುಡುಕ್ಬೇಕಾಗಿರೋದು ಅಲ್ಲೆಲ್ಲೋ ಅಲ್ಲ. ಓಕೆ ಮ್ಯಾಮ್. ಮೇಡಮ್, ಅವ್ರು ಹೇಳಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಏನಂತ ಕೇಳ್ತೀಯ ಪ್ರಹ್ಲಾದ್? ನಿಮ್ ಮಗ ಟೆರರಿಸ್ಟ್ ಅಂತನಾ? ಅಕ್ಯೂಸ್ಡ್ ಹೇಳಿದ್ದೆ ನಿಜ ಆದ್ರೆ ನಾವ್ಯಾಕೆ ಇನ್ವೆಸ್ಟಿಗೇಷನ್ ಮಾಡಬೇಕು? ಸ್ವಲ್ಪ ದಿನಗಳಿಂದ ಸಂಚಲನವನ್ನು ಸೃಷ್ಟಿಸುತ್ತಿದ್ದಂತ ಇಕ್ಬಾಲ್ ಕೇಸ್ನಲ್ಲಿ ರಿಷಿ ರೆಡ್ಡಿಗೆ ಕಂಡೀಷನಲ್ ಬೇಲ್ ಮಂಜೂರಾಗಿದೆ. ರೆಸ್ಕ್ಯೂ ಆಪರೇಷನ್ ಅಲ್ಲಿ ಎಸಿಪಿ ಸತ್ಯಭಾಮ ಅವರಿಗೆ ತೀವ್ರವಾಗಿ ಗಾಯ ಆಗಿರುವಂತ ಇಕ್ಬಾಲ್ ಸಿಕ್ಕಿದಾನೆ. ಆಲ್ವೆಲ್ ಹಾಸ್ಪಿಟಲ್ इतना जल्दी बेल तो आपकी वजह से मुमकिन था सर. ಇನ್ನು ಈ ತನಿಖೆ ಯಾವ ರೀತಿ थैंक यू सर. कल ही आके मिलता हूँ सर. हाँ, जय हिंद सर. ನಾನು ಕೂಡ ಜೈ ಹಿಂದ್. ಹೇ, ಏನಾಯ್ತು? ನಿಮ್ಮ ಮಗ ಬಂದಿರೋದ ಕಂಡೀಷನ್ ಬೇಲ್ ಮೇಲೆ. ಕೇಸ್ ಎಲ್ಲ ಕ್ಲೋಸ್ ಆಗಿರೋ ಹಾಗೆ ಏನಾಯ್ತೋ ಅಂತ ಕೇಳ್ತಿದ್ಯಾ? ಮಿಸ್ಸಿಂಗ್ ಕೇಸಿಂದ ಶುರುವಾಯ್ತು. ಕಿಡ್ನಾಪ್ ಟು ಅಟೆಂಪ್ಟ್ ಟು ಮರ್ಡರ್ವರೆಗೂ ಹೋಗಿ ಟೆರರಿಸ್ಟ್ ಹತ್ರ ನಿಂತಿದೆ. ಆ ಇಕ್ಬಾಲ್ ಹೋದ ಅಂತ ಇಟ್ಕೋ, ಇದು ಮರ್ಡರ್ ಕೇಸ್ ಕೂಡ ಆಗತ್ತೆ. ಮರ್ಡರ್ ಕೇಸ್ ಹೇಗೆ? ನೀನು ಕೂತ್ಕೊ ಮೊದಲು. ಈಗ ಏನು ಮಾಡಬೇಕು ಅಂತ ಹೇಳು. ಅಲ್ಲ, ಅವ್ನು ಬದುಕ್ತಾ ಅಂತ ಇಟ್ಕೋ, ನಮ್ಮ ಹುಡುಗನ ಕತೆ ಮುಗ್ದಾಗೇನೆ. ಒಂದು ವೇಳೆ ಅವ್ನು ಸತ್ತ ಅಂತ ಇಟ್ಕೋ, ನಿನ್ನ ಪೊಲಿಟಿಕಲ್ ಕೆರಿಯರ್ಗೆ ದಿ ಎಂಡ್. ಸ್ವಲ್ಪ ದಿನ ನಮ್ಮ ಹುಡುಗ ಆಚೆ ಬರ್ದಿರೋಕೆ ನೋಡ್ಕೋ. ಮುಖ್ಯವಾಗಿ ಅವನು ಫೋನಲ್ಲಿ ಮಾತಾಡ್ದಿರೋ ಹಾಗೆ ನೋಡ್ಕೋ. ಈ ಗೇಮ್ಸು ಬ್ರೌಸಿಂಗ್ ಅದೆಲ್ಲ ಏನು ಬೇಡ. ಸರಿ. ಏದು ಇಕ್ಬಾಲ್ನ ಸಾಯಿಸ್ಬೇಕು ಅಂತ ಯಾಕೆ ಅನ್ಕೊಂಡಿದ್ದಾನೆ? ಅಷ್ಟಕ್ಕೂ ಏದು ಗಿರೀಶ್ಗೂ ಏನ್ ಸಂಬಂಧ? ರಿಷಿ ಹೇಳಿದ ಈ ವಿಜಯ್ ಮತ್ತೆ ನೇಹ ಯಾರು? ಇವ್ರ ಬಗ್ಗೆ ತಿಳ್ಕೊಂಡ್ರೆ ಏದು ಸಿಗ್ತಾನಾ? ಇನ್ನೂ ಮಲ್ಕೊಂಡಿಲ್ವಾ? ರಿಷಿ ಹೇಳಿದ ಕತೆನಲ್ಲಿ ಈ ಸೋ ಕಾಲ್ಡ್ ವಿಜಯ್ ನೇಹ ಜೊತೆ ಇಂಟ್ರಾಕ್ಟ್ ಆಗಿದ್ ನಿಜಾನೇ? ಸ್ಟೋರಿ ಅಂತಿದೆಯಾ, ನಿಜಾನೂ ಅಂತಿದೆಯಾ? ವಾಟ್ ಎವರ್ ಇಟ್ ಇಸ್ ಅಮರ್, ಇದೆಲ್ಲ ನಡೀದೆ ಹೋಗಿದ್ರೆ ಚೆನ್ನಾಗಿತ್ತು ಅನ್ನಿಸ್ತಿದೆ. ಹಸೀನಾನ ಸೇವ್ ಮಾಡಿದ್ರೆ ಇಕ್ಬಾಲ್ಗೆ ಬಹುಶಃ ಹೀಗೆ ಆಗ್ತಿರ್ಲಿಲ್ಲ. ಒಬ್ಬ ಟಿಪಿಕಲ್ ಪೊಲೀಸ್ ಆಫೀಸರ್ ಆಗಿದ್ದಿದ್ರೆ ಹಸೀನಾ ಸತ್ ಮೇಲೆ ಎಲ್ಲ ಮುಗ್ದಿರೋದು. ಬಟ್ ನೀನು ಆಗಿರೋದಕ್ಕೆ ಇಕ್ಬಾಲ್ವರೆಗೂ ಬಂದೆ. ಸತ್ಯ, ನೀನೊಂದು ಕತೆ ಬರೆದ್ರು, ಒಂದು ಕೇಸ್ನ ಟೇಕಪ್ ಮಾಡಿದ್ರು, ನಾವು ಯೋಚಿಸೋದು ಮುಕ್ತಾಯಕ್ಕೋಸ್ಕರನೇ. ಹೇಮಾ ಮೇಡಮ್, ಋಷಿ ಅಬ್ಸ್ಕಾಂಡಾಗಿದ್ದಾನೆ, ಕಾಣಿಸ್ತಾ ಇಲ್ಲ. ವಾಟ್? ಆ ಕಡೆ ನೋಡಿದ್ರಾ? ಏನಾಯ್ತು? ಸುತ್ತ 5 ಕಿಲೋಮೀಟರ್ಸ್ ಹುಡುಕಿದ್ವಿ ಮ್ಯಾಮ್, ಎಲ್ಲೂ ಸಿಗ್ಲಿಲ್ಲ. ಅಂದ್ರೆ 5 ಕಿಲೋಮೀಟರ್ಸ್ ಅಷ್ಟೇನಾ? ಹೇಮಾ, ಇನ್ನೊಂದು 5 ಕಿಲೋಮೀಟರ್ಸ್ ಹುಡುಕಿ. ಇನ್ನು 5 ಕಿಲೋಮೀಟರ್ಸ್ ಏನಯ್ಯ ಇದು? ನಿಮ್ ಡಿಪಾರ್ಟ್ಮೆಂಟ್ ಏನಾಗಿದೆ? ಒಂದ್ ಕೆಲಸ ಮಾಡಿ ಸರ್, ನಿಮ್ ಡೆಲ್ಲಿ ಟೀಮಿಗೆ ಹೇಳಿ ಅರ್ಧ ಗಂಟೆಲಿ ಕರ್ಕೊಂಡ್ ಬರ್ತಾರೆ. ಸತ್ಯ ಸರ್, ಜೋಸೆಫ್ ರಾಜ್ ಸರ್ವಿಸ್ ಪೂರ್ತಿ ಆಗೋದಕ್ಕೂ ಮುಂಚೆ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡಿರೋದ್ರಿಂದ ಏನಾದ್ರೂ ಒತ್ತಡದಲ್ಲಿದ್ದಾರಾ? ಹೌದು ಅಂತ ಹೇಳ್ತಾ ಇದೆ ಅವರ ಅಭಿಮಾನಿ ವರ್ಗಗಳು. ಜೋಸೆಫ್ ಮೈ ಮ್ಯಾನ್, ತೆಗಿರಪ್ಪ ಫೋಟೋನ. ಏನ್ ನೋಡ್ತಿದ್ಯಾ? ಕುಡಿಯೋದನ್ನ. ಏನಪ್ಪ, ಇನ್ನು ರಮಾಕಾಂತ್ ಫೋನ್ ಮಾಡ್ತಾನೆ ಇದ್ದಾನೆ.
ಅವನು ಹೇಳ್ದ ಅಂತ ಜೋಸಫ್ನ ಟ್ರಾನ್ಸ್ಫರ್ ಮಾಡಿದ್ದಾಯ್ತಲ್ಲ. ಅಂದ್ರೆ ಮಾಡಿದ್ರೆ ಮಾತ್ರ ಕೇಸ್ ಕ್ಲೋಸ್ ಆಗಲ್ಲ ಅಲ್ವಾ ಸರ್? ಈ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಇಕ್ಬಾಲ್ನ ಟೆರರಿಸ್ಟ್ ಅನ್ನೋ ಲಿಸ್ಟಿಗೆ ಹಾಕ್ತಾರೆ. ಸರ್ ಅದು ಅಲಿಗೇಷನ್ ಮಾತ್ರನೇ. ಯು ಆರ್ ರೈಟ್, ಬಟ್ ಒನ್ಸ್ ಐ ಆಮ್ ಔಟ್ ಆಫ್ ದ ಕೇಸ್ ಅದೇ ನಿಜ ಆಗುತ್ತೆ. ಆದ್ರೆ ಸೈಲೆಂಟ್ ಆಗಿರೋರ್ನ ಟೆರರಿಸ್ಟ್ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿದ್ರೆ ಮುಗ್ದೋಯ್ತು. ಏನು ಯಾಕಾಗೋದಿಲ್ಲ? ಜೋಸೆಫ್ ಸರ್ ಟ್ರಾನ್ಸ್ಫರ್ಗೆ ಇನ್ನು 3 ದಿನ ಟೈಮ್ ಇದೆ ಸರ್. ಸತ್ಯ, ಐ ಕ್ಯಾನ್ ಜಸ್ಟ್ ಗಿವ್ ಯು 3 more days. ರಿಷಿ ಹೇಳ್ದವರಲ್ಲಿ ಅಖ್ತರ್ ಒಬ್ನಿ ಸತ್ಯ ಸರ್, ಮತ್ತೆ ಅವ್ನ ಲೊಕೇಶನ್ ಕೂಡ ಸಿಕ್ಕಿದೆ. ಸೊ ಸರ್ ಅದಕ್ಕೆ ಅಖ್ತರ್ ಕೋಆರ್ಡಿನೇಟ್ಸ್. ಅದು ತುಂಬಾ ಸೆನ್ಸಿಟಿವ್ ಏರಿಯಾ, ನೀನ್ ಅಲ್ಲಿಗೆ ಹೋಗೋದು ಸೇಫ್ ಅಲ್ಲ. ಸರ್ ಇಕ್ಬಾಲ್ ಕೇಸಲ್ಲಿ ಇನ್ನೊಂದು ಚಾನ್ಸ್ ತಗೊಳ್ಬೇಕು. ಸತ್ಯ, ವಿ ಹ್ಯಾವ್ ಡನ್ ವಿತ್ ದಿಸ್ ಕಾನ್ವರ್ಸೇಷನ್. ಗೈಸ್, ವಿ ಹ್ಯಾವ್ ಓನ್ಲಿ 3 days. ಈ ಕೇಸ್ಗೆ ಸಂಬಂಧಪಟ್ಟಿರೋ ಎಲ್ಲ ಡೀಟೇಲ್ಸ್ ಹೊರಗೆ ತೆಗಿರಿ. ಇಟ್ಸ್ ಎ ಫೇಕ್ ಐಡಿ ಮೇಡಮ್, ರೆಕಾರ್ಡ್ಸ್ ಎಲ್ಲ ಇಲ್ಲ. ಈ ವಿಜಯ್ ಅಂಡರ್ ಕವರ್ ಆಗಿದ್ರೆ ATS ಐಡಿನ ಯಾಕೆ ತೋರಿಸ್ತಿದ್ರು? ನಮ್ಮ ಟೆರರಿಸ್ಟ್ ಲಿಸ್ಟ್ ಅಲ್ಲಿ ನೇಹಾ ಅನ್ನೋರಾಗ್ಲಿ ಈ ಪಿಕ್ಚರ್ ಅಲ್ಲಿ ಮ್ಯಾಚ್ ಆಗುವಂತವ್ರು ಯಾರೂ ಇಲ್ಲ. ಅಂದ್ರೆ ಇದು ಕೂಡ ಫೇಕ್ ಪ್ರೊಫೈಲ್. ವಿಜಯ್ ಅಂಡ್ ನೇಹಾ ರಿಷಿ ಜೊತೆ ಚಾಟ್ ಮಾಡಿದಾಗ IP ಅಡ್ರೆಸ್ ನ VPN ಜೊತೆ ಮಾರ್ಫ್ ಮಾಡಿ ಎವ್ರಿ 5 secondsಗೆ ಲೊಕೇಶನ್ ನ ಬದಲಾಯಿಸಿದ್ದಾರೆ ಮ್ಯಾಮ್. ಅಖ್ತರ್ ಯಂಗ್ಸ್ಟರ್ ನ ಬ್ರೈನ್ ವಾಶ್ ಮಾಡಿ ಟೆರರ್ ಆರ್ಗನೈಸೇಷನ್ಗೆ ರೆಕ್ರೂಟ್ ಮಾಡ್ತಾನೆ. ಎಕ್ಸಾಕ್ಟ್ಲಿ. ಮದ್ರಾಸಾ ಮತ್ತೆ ಮಸೀದಿಗಳೇ ಇವರ ಟಾರ್ಗೆಟ್. ಹುಡುಗನ ಹೆಸರೇನು? ಇಕ್ಬಾಲ್ ಸರ್. ಡಿಜಿಟಲ್ ಫೋರೆನ್ಸಿಕ್ ರಿಪೋರ್ಟ್ಸ್, ಇಕ್ಬಾಲ್ ಫೋನ್, ಲ್ಯಾಪ್ಟಾಪ್ಸ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಮ್. ಅಖ್ತರ್ನ ಕಾಂಟ್ಯಾಕ್ಟ್ ಮಾಡಿರೋದು ಇದರಲ್ಲಿಲ್ಲ. ಅಖ್ತರ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ನಿಗೂಢ ಇದೆ. ಈ ಅಖ್ತರ್ನ ಹಿಡಿದ್ರೆ 6 months ಆಫ್ ಇನ್ವೆಸ್ಟಿಗೇಷನ್. ಡೋಂಟ್ ಮಿಸ್ ಅವರ್ ಆಪರೇಷನ್ ಅಗೇನ್ಸ್ಟ್ ಹಿಮ್. ರಾಜನ್, ಸತ್ಯ, ಪ್ಲೀಸ್ ಸ್ಟೇ ಔಟ್ ಆಫ್ ದಿಸ್. ಸತ್ಯ, ನೀನ್ ಬಿಡು ಅಂದ್ರೂ ಬಿಡಲ್ಲ ಅಂತ ಗೊತ್ತು, ಬಟ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಆಫ್ ದ ರೆಕಾರ್ಡ್ಸ್, ಅಖ್ತರ್ ಕೋಆರ್ಡಿನೇಟ್ಸ್. ಹುಷಾರು.